ಚಾಕ್ಲೇಟು ಬಿಸ್ಕತ್ತು ಬೇಕು. ಈ ಪಿಳ್ಳೆ ಇದೇನಿದೇನು ಕಾಂಪ್ರಮಾಣದಾಗಲ್ಲ. ಕಾಂಪ್ರಮಾಣಲ್ಲಿ ಇದೇನಿದು ಇಂಥದ್ದಾಗೈತಿ. ಬರೀ ಯಾವಾಗಲೂ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಎಂಬುತ್ತಿ ಎಲ್ಲ ಇದೊಂದು ತಾಳ್ಕೆಟ್ಟಿನ ಮುದ್ದೆ ಮಾಡ್ಕೆ ಬಂದಿದ್ದಾತಲ್ಲಪ್ಪ. ಏನು ಮಾಡೋಣ ಅನ್ನಿಸ್ತೈತಿದ್ನ. ಏಯ್ ಬಾರ ಇಲ್ಲಿ, ನನಗೆ ಬೇಕು ಚಾಕ್ಲೇಟು ಬಿಸ್ಕತ್ತು ಎಲ್ಲ ಬೇಕು. ಯಾಕೆ ಕೊಡಿಸಿಲ್ಲ? ಯಾವ್ದಾಗಿದೆ ಚಾಕ್ಲೇಟ್ ತಿಂದಿಲ್ಲ, ಯಾಕೆ ತಿಂದಿಲ್ಲ? ಯಾತು ಕೊಡ್ಸಲ್ಲ ಈ ಪಟ್ಟು ನಮ್ಮ ಮನೆಯಾಗೆ. ಇದು ನಿನ್ನ ಗಂಡನ ಮನೆಯಾಗೆ ಯಾತು ಚಾಕ್ಲೇಟು ಬಿಸ್ಕತ್ತು ಕೊಡ್ಸಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಇದ್ದಾಗ ಆಗಿದ್ರೆ ನೀನು ಕೇಳಿ ಕೊಡಿಸ್ಕೋಬೋದಾಗಿತ್ತು. ಆದರೆ ನಾನು ಯಾತು ಕೊಡ್ಸಲ್ಲ ಈ ಪಟ್ಟಿಂದಾನ ನೋಡಿ ಹೇಳಿರ್ತೀನಿ. ಒಂದಿನ ಕೊಡಿಸ್ತೀರೆ ಅದೇ ರೂಢಿ ಮಾಡ್ಕೊಂತಿ. ದಿನ ಕೇಳತಿರ್ತೀಯ. ಈ ಪಟ್ಟು ಕೊಡ್ಸಲ್ಲ. ಸುಮ್ಮನೆ ಮುದ್ದೆ ಉಂಡ್ಕೊಂಡು ಸುಮ್ಮನೆ ಇರೋದು ಕಲಿ. ನೋಡಿ ಹೇಳಿರ್ತೀನಿ, ಸುಮ್ಮನೆ ಉಣ್ಕೊಂಡು ಇದ್ರೆ ಸರಿ. ಸುಮ್ಮನೆ ಇಲ್ಲದಿದ್ದು ಮಾಡಿದ್ರೆ ನಾನೇನು ಯಾತು ಕೊಡ್ಸಕ್ಕೆ ಹೋಗಲ್ಲ ನೋಡಿ ಹೇಳಿರ್ತೀನಿ. ಇಲ್ಲೂ ದವತಾರ ಮಾಡ್ತೀಯ ನೀನು ದಿನಾನ. ನಾನೇನು ಇಪ್ಪಟ್ಟು ನೋಡಲ್ಲ. ಏನೋ ಹೊಸ ಮದುವೆ ಆಗೈತಿ ಅಂತೇಳಿ 2 ದಿನ ಕೊಡಿಸ್ದೆ ಅಷ್ಟೇನೆ. ಇನ್ಮೇಲೆ ಕೊಡಿಸಲ್ಲ. ಏನೇನೇನು ಸಣ್ಣ ಹುಡುಗಿನಿ ನೀನೇನು ತಾಳ್ಕೆಟ್ಟಾಳ ಆಡ್ತೀಯ, ಆಡ್ದಂಗೆ ಆಡ್ತೀಯಲ್ಲ. ಹೋಗು ಕಸ ಹೊಡಿಯೋಕೆ ಹೋಗು. ಬಾಗ್ಲಗಳದೆಲ್ಲ ಕಸ ಹೊಡೆದು ಅಚ್ಚುಕಟ್ಟಾಗಿ ಎಲ್ಲ ನೀರು ಪಾರು ಹಾಕೋಗಿ ಹೋಗು. ಮನೆಯಾಗ ಬದುಕು ಭಾಳ ಮಾಡೋದು ಕಲಿಯೋದ. ಬರೀ ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ತಿಂತೀನಿ ಅಂತಿ. ಹೋಗು. ನಾನು ಮಾಡಲ್ಲ, ನನಗೆ ಬೇಕು ಕುರ್ಕುರೆ ಚಾಕ್ಲೇಟು ಬೇಕು. ನಾನು ಮಾಡಲ್ಲ, ನನಗೆ ಬೇಕಂದ್ರೆ ಬೇಕು ಅಷ್ಟೇ. ನಾನು ಮಾಡಲ್ಲ, ನನಗೆ ಬೇಕು ಕೊಡ್ಸಲ್ಲ ಕಣೆ. ನೀನು ಎಷ್ಟು ಪಡ್ಕೊಂಡ್ರು ಕೊಡ್ಸಲ್ಲ. ಚಾಕ್ಲೇಟು ಬಿಸ್ಕತ್ ಅಂತ ಕೊಡ್ಸಲ್ಲ. ಅದೇನು ಮಾಡ್ಕೊಂತಿ ಮಾಡ್ಕೆ. ಅಷ್ಟೇ. ಹೋಗು ಹೊಟ್ಟೆ ತುಂಬ ಉಣ್ಣೋಗು. ಅನ್ನ ಮುದ್ದೆ ದಡ್ಸೊಂದು ಮುದ್ದೆ ಉಣ್ಣು. ಮುದ್ದೆ ಅನ್ನನ 9 ಕಲಿ ಉಂಡು ಸುಮ್ಮನೆ ಬಿಗಿಯಾಗಿರೋದು ಕಲಿ. ಮುದ್ದೆ ಉಣ್ಣು. ನಾನು ಅಂಬಲ್ಲ, ನನಗೆ ಬೇಕು ಚಾಕ್ಲೇಟು ಕುರ್ಕುರೇನೇ ಬೇಕು. ನನ್ನ ಮುದ್ದೆ ಉಣ್ಣಲ್ಲ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ಇವಾಗ ನೋಡು ಯಾತನ ತಗೊಂಡು ಕಪ್ಪಳ ಕೊಡದು ಬಿಡ್ತೀನಿ. ಸುಮ್ಮನೆ ಇರು ಅಂತ ಹೇಳಿದ ಅರ್ಥ ಆಗಲ್ಲ ನಿನಗೆ. ಏನು ಅವತಾರ ಆಡ್ತೀವಿ? ಅಯ್ಯೋ ಬಿಡೆ ನನ್ನೇ ಯಾಕೆ ಒಯ್ತೀಯಾ? ಬಿಡಲೆ ಬೇಡಲ್ಲ. ನನ್ನೆ ಅಂತೀಯೆ. ನನ್ನ ಯಾಕೆ ಅಂಬದು ನೀನು? ನನ್ನೆ ಅಂತಿ. ಚಾಕ್ಲೇಟು ಬಿಸ್ಕತ್ತು ಕೊಡಿಸಲ್ಲ ಅಂತೀಯೆ. ಚಾಕ್ಲೇಟು ಬಿಸ್ಕತ್ ಏನಾನ ಕೊಡಿಸಲ್ಲ ಅಂದರೆ ಏನಿಲ್ಲ. ನಾನು ಏನಿಲ್ಲ ಜಾಡ್ಸಿ ಹೊಡೆದು ಬಿಡ್ತೀನಿ. ಕೊಡಿಸು. ನಾನು ಎದ್ದಾಗಿಲ್ಲ ತಿಂದಿಲ್ಲ ಅಂತ ಹೇಳಿದ್ರೆ ಇದು ಮಾಡ್ತೀಯ. ಕೊಡಿಸು ನನಗೆ. ಇವಾಗ ನನಗೆ ಬೇಕು. ಕೊಡಿಸ್ತೀಯ ಇಲ್ವಾ ನೀನು? ನನಗೆ ಕಸ ಹೊಡಿ ಅಂತ ಹೇಳ್ತೀಯ. ನನಗೆ ಚಾಕ್ಲೇಟು ಬಿಸ್ಕತ್ತು ಕೊಡಿಸ್ಬೇಕು. ಬಾರೆ ಕೊಡಿಸು ಬಾರೆ. ಇದ್ಯಾವುದು ಇದು ತಿಕ್ಕಲ್ನಂಥದ್ದು? ಇಲ್ಲ ನನ್ನೇ ಹಿಡ್ಕೊಂಡು ಹೋಯ್ತಿ ಚಾಕ್ಲೇಟು ಬಿಸ್ಕತ್ತು ಅಂತ. ಇದ್ಯಾವುದಿದು ತಿಕ್ಲ ತಿಕ್ಲಿ ಬಿಡೆ. ನನ್ನ ತಿಕ್ಲಿ ಅಂತೀಯ? ನಾನು ಬಿಡೋಣ ತೋಡು. ಏನು ತಿಳ್ಕೊಂಡಿದ್ಯಾ ನನ್ನ? ಚಾಕ್ಲೇಟು ಬಿಸ್ಕತ್ ಕೊಡಿಸು ಅಂದರೆ ಕೊಡಿಸಲ್ಲ. ನಾನು ಚಾಕ್ಲೇಟ್ ಬಿಸ್ಕತ್ ಕೊಡಿಸ್ಲಿಲ್ಲ ಅಂದರೆ ಹಿಂಗೆ ಒಯ್ಯೋದು. ಏನಿಲ್ಲ, ನಾನು ಎಷ್ಟು ಬಂತು ಅಂದರೆ ಎಲ್ಲ ಕಡ್ದು ಬಿಡ್ತೀನಿ. ನನಗೆ ಕೊಡಿಸು. ಅಯ್ಯೋ ಎಂಥ ಸೊಸೆ ಸಿಕ್ಕಿದಾಳೆ ಕರೆ ಜಯಮ್ಮನಿಗೆ. ನಾನಂಥ ಸೊಸೆ ತತ್ತೀನಿ ನನ್ನ ಮಗ್ಗೆ ಅಂತ ಹೇಳ್ತಿದ್ಲು. ಎಷ್ಟು ಚೆನ್ನಾಗಿರೋವಂಥ ಸೊಸೆ ತತ್ತೀನಿ. ನೀನೇನಂತದ್ದು ಯಾರು ತಂದಿರಬಾರ್ದು ಅಂತ ತಗೊಂಬತ್ತೀನಿ ಹಂಗೆ ಹಿಂಗೆ ಅಂತ ಹೇಳೋಳು. ಇದೇನಪ್ಪ ಇದು? ಮದುವೆ ಆಗಿ ಇನ್ನೂ 2 ದಿವಸ ಆಗಿಲ್ಲ, ಆಲೇನೆ ಅವ್ರ ಅತ್ತೆನೇ ಹಿಡ್ಕೊಂಡು ಹೋಯ್ತಾ ಇದ್ದಾಳಲ್ಲ. ಯಾಕೆ? ತಿಳುವಳಿಕೆನ ಕಮ್ಮಿ ಅಂತ ಹೇಳ್ತಿದ್ರು. ಅದಕ್ಕೇನ ತಿಳುವಳಿಕೆ ಕಮ್ಮಿ ಇರೋ ಅಂಥವ್ರ ಹತ್ರ ಪರದಾಡೋದು ಬೋಲ್ ಕಷ್ಟ. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅವೇ ಒಂದಿಟ್ಟು ಜೋರಾಗಿ ಹೇಳಿರಿ ಹಿಂಗೆ ಆಗೋದು. ಆಗಬೇಕು. ಇವಳು ಮಾಡೋದೇನೈತೆ ಅದನ್ನ ಅನುಭವಿಸ್ಬೇಕು. ನಾನು ನಿಂತ್ಕೊಂಡು ನೋಡ್ತೀನಿ. ಸುಮ್ಮನೆ ಯಾಕೆ ನಾನು ಏನು ಮಾತಾಡೋಕೆ ಹೋಗಲ್ಲ. ನಿಂತ್ಕೊಂಡು ನೋಡ್ತೀನಿ. ನನ್ನ ಎದುರುಗಂಗೆ ಕೊಚ್ಕೊಂತಿದ್ರಲ್ಲ, ಇವಾಗ ನಾಚಿಕೆ ಆಗಲಿ ಅವ್ರಿಗೇನೆ. ಮಾತಾಡಬಾರ್ದಾಗಿತ್ತು ಅಂತೇಳಿ ಅವ್ರಿಗೇನೆ ಮಕ್ಕ ಕೊಡ್ದಂಗೆ ಆಗಬೇಕು. ಅದಕ್ಕೆ ನಿಂತ್ಕೊಂಡು ನೋಡ್ತೀನಿ. ಜಾನಕಿ ಯಾಕೆ ಹೋಯ್ತಾ ಇದೀಯಾ? ಇಲ್ಲ ನೋಡಲ್ಲ ಪಾಪ, ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಕೊಡ್ಸಲ್ಲ ಅಂದೆ. ಅದಕ್ಕೇನೆ ಹಿಡ್ಕೊಂಡು ಹೋಯ್ತಾ ಇದ್ದಾಳೆ. ಯಪ್ಪ ಇಂಥ ತಿಕ್ಕು ಮಕ್ಕಳು ನನ್ನ ತರ್ತಾಗೆ ಸವಾಸಲ್ಲಪ್ಪ ಸ್ವಾಮಿ. ತಿಳಿಯಾಗಾದ್ರೆ ಹೇಳ್ಬೋದು, ತಿಳಿದಿಲ್ದಂಥವ್ರಿಗೆ ಹೇಳೋಕ್ಕಾಗಲ್ಲ. ಇದಕ್ಕೆ ಹೆಂಗೆ ಹೇಳ್ಬೇಕಂಬೋದೇ ಗೊತ್ತಾಗಲ್ಲ. ಕೊಡ್ಸಲ್ಲ ಅಂತ ಹೇಳಿದ್ಕೆ ಕಸಪಸ ಬಡಿಯಮ್ಮ ಅಂತ ಹೇಳಿದ್ಕೆ ಚಾಕ್ಲೇಟ್ ಕೊಡ್ಸಲ್ಲ ನೀನು, ಚಾಕ್ಲೇಟ್ ಕೊಡ್ಸಲ್ಲ ಅಂತೇಳಿ ಹೋಯ್ತಾ ಆಯ್ತಲ್ಲ. ಹೋಗು. ಅಯ್ಯಪ್ಪ ಪಾಪ ಅಲ್ಲೋಡಲ್ಲ ಹೇಳಲ್ಲ. ಬಿಡು ಜಾನಕಿ ಬಿಡು, ನಾನು ಕೊಡಿಸ್ಕೊಂಬತ್ತೀನಿ. ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ಒಯ್ಬೇಡ ಅಮ್ಮನ್ನ, ಒಯ್ಬಾರ್ದು. ಬಿಡಮ್ಮ ಬಿಡು, ಒಯ್ಬಾರ್ದು ನೋಡು.
ಗೊತ್ತಾಗಲ್ಲ ನಿನಗೆ. ಕೊಡಿಸ್ತೀನಿ ಬಿಡು ನಾನು. ಮತ್ತು ಅದಾಗಿಂದ ನಾನು ತಿಂದೇ ಇಲ್ಲ, ಮತ್ತು ನನಗೆ ತಲೆ ಓಡಲ್ಲ. ನನಗೆ ಆ ಥರ ತಿಂದ್ರೇ ತಲೆ ಓಡೋದು. ಚಾಕ್ಲೇಟು ಬಿಸ್ಕತ್ ಇಂಥವೆಲ್ಲ ತಿಂದ್ರೇ ತಲೆ ಓಡೋದು. ನನಗೆ ತಲೆ ಓಡಲ್ಲ. ಅದಕ್ಕೆ ನಾನು ಚಾಕ್ಲೇಟು ಬಿಸ್ಕತ್ತು ತಿನ್ನಬೇಕು. ಕೊಡ್ಸಂದ್ರೆ ಕೊಡ್ಸಲ್ಲ ಅಂಬುತ್ತೆ. ಅಯ್ಯೋ ಇವ ಅದೃಷ್ಟ ಬೇರೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅಯ್ಯೋ ಇವಾಗ ಇಂಥವಳನ್ನ ಕಟ್ಕೊಬಂದು ಎದುರಿಗೆಲ್ಲ ನಾವು ಎಷ್ಟು ಒಂಥರ ಚೀಪ್ ಆಗ್ಬಿಟ್ವಲ್ಲಪ್ಪ. ಏನು ಮಾಡೋದು? ಆಸ್ತಿಗೋಸ್ಕರ ಕಟ್ಕೊಂಬಂದ್ವಿ ಅತ್ಲಾಗೆ. ಇವಾಗ ಅದೃಷ್ಟ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅಂಥ ಹುಡುಗಿನ ಮದುವೆ ಆಗ್ತೀನಿ, ಇಂಥ ಹುಡುಗಿನ ಮದುವೆ ಆಗ್ತೀನಿ ಅಂತೇಳಿ ಬಿಲ್ಡಪ್ ಕೊಡ್ತಿದ್ದ. ಈಗ ನೋಡಿ ಎಂಥ ತಿಕ್ಲ ಹುಡುಗಿನ ಆಗ್ಯವನೆ ಅಂತೇಳಿ ನೋಡ್ತಾ ಇದ್ದಾಳೆ. ನೋಡ್ಲಿ ಹೇಳ್ಬಿಡು, ನೋಡೋರೆಲ್ಲ ಏನು ಕೊಡಲ್ಲ. ತಿಕ್ರಿ ಮಾಲಕ್ಕಾಗಿ ಒಂದೆರಡು ದಿನ ಸುಧಾರಿಸ್ಬೇಕಷ್ಟೇ, ಇನ್ನೇನು ಮಾಡೋದು? ಯಾಕ ಜಗಳ? ಏನೋ ಜಗಳ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಕ್ಕ. ಇದು ಒಂದಿಟ್ಟು ಗೊತ್ತಾಗಲ್ವಲ್ಲ, ಇದಕ್ಕೆ ಚಾಕ್ಲೇಟು ಬಿಸ್ಕತ್ತು ಒಂದಿಟ್ಟು ಕೊಡ್ಸಿರೇನೆ ಸುಮ್ಕಿರೋದು. ಇಲ್ಲ ನಾನು ಚಾಕ್ಲೇಟ್ ತಿನ್ನಬೇಕು ಅಂಬುತ್ತೆ. ಅಮ್ಮ ಚಾಕ್ಲೇಟು ಬಿಸ್ಕತ್ ಏನು ಬೇಡ ಕಣಮ್ಮ, ಹೋಗು ಬದುಕು ಮಾಡು ಅಂತ ಹೇಳಿದ್ಕೆ ಸಿಟ್ಟು. ಒಂದಿಟ್ಟು ತಿಳುವಳಿಕೆ ಕಮ್ಮಿ ಅಲ್ಲ, ಅದಕ್ಕೆ ಗೊತ್ತಾಗಲ್ಲ. ನನಗೆ ಗೊತ್ತಾಗಲ್ಲ, ನನಗೂ ಎಲ್ಲ ಗೊತ್ತಾಗುತ್ತೆ. ಏನೇನು ತಿಳ್ಕೊಂಡಿದೀಯ? ನನಗೂ ಗೊತ್ತಾಗುತ್ತೆ, ನನಗೂ ತಿಳುವಳಿಕೆ ಐತೆ, ನನಗೂ ಬುದ್ಧಿ ಐತೆ. ನನಗೆ ತಿಳಿಯಲ್ಲ ಅಂತೀಯ. ಚಾಕ್ಲೇಟು ಬಿಸ್ಕತ್ತು ಕುರ್ಕುರೆ ಕೊಡಿಸು ಅಂತ ಅಂದರೆ ಸುಳ್ಳು ಹೇಳ್ತೀಯ. ಕೊಡಿಸ್ಬಾ ಇಲ್ಲ ನನಗೆ, ಯಾಕಂತೆ? ಹೋಗನ್ ಬಾ ಕೊಡಿಸ್ತೀನಿ ಬಾ ನಮ್ಮ ತಾಯಿ ಬಾ. ನಿನ್ಗೆ ಹೆಂಗೆ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ಬಾ ಇದು ಬಾ ಇಲ್ಲಿ. ಸ್ಯಾನೆ ಕೊಡ್ಸ, ಚಾಕ್ಲೇಟ ಸ್ಯಾನೆ ಕೊಡಿಸು. ಆಗ್ಲೆಲ್ಲ ಕೆಮ್ತೀನಿ, ಚಾಕ್ಲೇಟ್ ಸ್ಯಾನೆ ಕೊಡಿಸು. ಬಾ ಇಲ್ಲಿ, ಸುಮ್ಮನೆ ಬಾ ನೀನು. ನೋಡೋಕ್ಕೊಂಥರ ಚೆನ್ನಾಗೈತೆ ಇವಾಗ. ಕನಜಯ್ಯಮ್ಮನ ನೋಡೋಕ್ಕೆ ಒಂಥರ ಮಜಾ. ಹೆಂಗೆ ಊರಾಗ್ಲನ್ನೆಲ್ಲ ಹರ್ಕೊಂತಿದ್ಲು, ಊರಾಗ್ಲನ್ನೆಲ್ಲ ಇದು ಮಾಡ್ತಿದ್ಲು. ಇವಾಗ ನೋಡೋಕ್ಕೊಂಥರ ಮಜಾ ಐತಿ. ಚೆನ್ನಾಗೈತಿ ಇವಾಗ ಒಂಥರ ನೋಡೋಕ್ಕೆ. ಆಸ್ತಿಗೋಸ್ಕರ ಬಿಲ್ಡಪ್ ಕೊಟ್ಕೊಂಡು ಮಾಡ್ಕೊಂಬಂದವಳೆ. ಯಾಕೆ ಅಷ್ಟೊಂದು ಚಾಕ್ಲೇಟು ಬಿಸ್ಕತ್ತು ತುಂಬ ಅಂತ ಅಭ್ಯಾಸ ಮಾಡ್ಕೊಳಕ್ಕೆ? ಯಾಕೆ ಒಬ್ಬಳೆ ಮಗಳು ಅಂತ ಹೇಳಿ ಅವರಪ್ಪ ಇರು. ಅದೇ ಒಂದು ಇಟ್ಟಿಂಗ್ ತಿಳುವಳಿಕೆ ಬೇರೆ ಕಮ್ಮಿ ಅಲ್ಲ, ಅದಕ್ಕೇ ನಾವು ಬಿಡತ್ತ ಅಂತೇಳಿ ಕೊಡ್ಸೀವಿ 2 ದಿನ ಕೊಡಿಸ್ಬೇಕಂದ್ರೆ ಯಾರಾಗುತ್ತೆ? ಅವ್ರ ಅಪ್ಪರಮ್ಮ ಕೊಡಿಸಿ ಇದು ರೂಢಿ ಮಾಡಿರೋದು. ಒಬ್ಬಳೆ ಮಗಳು ಅಂತೇಳಿ ಹಿಂಗೆ ಮಾಡಿರೋದಕ್ಕೆ ಇವಾಗ್ಲೂ ಹಿಂಗೆ ಕೇಳುತ್ತೆ ಹೋಗತ್ತೆ. ನಾನು ಅದೇ ರೂಢಿ ಆಗುತ್ತೆ, ಕೊಡ್ಸಿರೇನೆ ದಿನ ಕೇಳ್ತಿರ್ತಾಳೆ ಬಿಡು ಅಂತೇಳಿ ನಾನು ಸುಮ್ಮನಾದ್ರೆ ನೋಡಿ ನನ್ನೇನೇ ಇದು ಮಾಡೋಕ್ಕಾಗುತ್ತೆ. ಏನು ಮಾಡ್ತೀವಿ ನಾವು? ಬಿಡತ್ತ ಅಂತೇಳಿ ಏನೋ ಎಂದು ಮಾಡ್ಕೊಂಬಂದ್ವಿ. ನನ್ನ ಮಗೇನು ಒಳ್ಳೆಯ ಮಸ್ತ ಕೊಡೋರು, ಏನೋ ಬಿಡತ್ತ ಅಂತೇಳಿ ಮಾಡ್ಕೊಂಬಂದಿದ್ದು ಕಣ್ಣಾಗಮ್ಮ. ಅಂತಾರ್ಗು ಒಂದು ಭಾಳ ಸಿಕ್ಕಿರೆ ಒಳ್ಳೇದಾಗುತ್ತೆ ಅಂತಾರೆ. ನೋಡಿ ಏನು ಬೇಕು ಅಂತೇಳಿ ನಾವು ಮದುವೆ ಮಾಡ್ಕೊಂಬಂದಿರೋದು ಇವತ್ತು. ತಿಳುವಳಿಕೆ ಕಮ್ಮಿ ಆದರೂ ಪರವಾಗಿಲ್ಲ ಅಂತೇಳಿ ನಾವು ಎಂದು ಮಾಡ್ಕೊಂಬಂದಿರೋದು. ಅವರಪ್ಪ ನಮ್ಮ ಮಕ್ಕ ನೋಡ್ಕೊಂಡು. ಅವ್ರು ನಮ್ಗೆ ಹೇಳ್ತಿದ್ರು ಎಲ್ಲ ಗಂಡಿದ್ರೆ ಹೇಳ್ರಿ ಅಂತ. ಅದಕ್ಕೆ ನಾವೇ ಮಾಡ್ಕೊಂಬಂದ್ವತ್ತ. ಇನ್ನೇನು ಮಾಡೋಣ ಈಗ? ನೋಡಿ ಹಿಂಗೆ ಮಾಡ್ಕೊಂಬಂದು ಹಿಂಗೆ ಅನುಭವಿಸ್ಬೇಕು. ಏನು ಮಾಡೋಣ? 2 ದಿನ ಗೊತ್ತಾಗತ್ತಕ್ಕ. ಆಮೇಲೆ ಅದೇಡ್ಕೆ ಅದೇ ಸರಿ ಹೋಗುತ್ತೆ. 2 ದಿನ ಆಮೇಲೆ ನೋಡಿ ಮತ್ತೆ ಚೆನ್ನಾಗಿರ್ತಾಳೆ. ಚಾಕ್ಲೇಟ್ ಬಿಸ್ಕತ್ತು ಬೇಕು ಅಂತೇಳಿ ನಂಗೆ ಕೊಡ್ಸಲ್ಲ ಅಂದಿದ್ದಕ್ಕೆ ನನ್ನ ಹಿಡ್ಕೊಂಡು ಹೋಗ್ಬಿಟ್ಟು. ಯಪ್ಪ ಇಂಥರ್ತಾಗೆ ಬಡ್ಕೊಂಬಕ್ಕಲ್ಲ. ತಿಳಿಯೋದಾದರೆ ಹೇಳ್ಬೋದು, ತಿಳಿಲಿಲ್ಲ ಅಂದರೆ ಸುಮ್ಮನೆ ಇರ್ಬೋದು. ಅರ್ಧ ತಿಳ್ಕೊಂಡಿರೋದ ಹತ್ರ ಏನು ಹೇಳೋಕ್ಕಲ್ಲ. ಹೋಗು, ಹೇಳಿ ಸಾಕಾಯ್ತು. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಅದಕ್ಕೆ ಗೊತ್ತಾಗಲ್ಲ, ಏನಿಲ್ಲ, ಹೋಗತ್ತೆ. ಹೇಳಿರಿ ಈಗ ಹಿಂಗೆ ಆಡುತ್ತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.